ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ ವಿಷಯದ ಅದರಲ್ಲೂ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ, ಆದರ್ಶ ವಿದ್ಯಾಲಯ ಆಗಿರ್ಬೋದು ಅಥವಾ ಇನ್ನಿತರ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಿಗೂ ಉಪಯುಕ್ತವಾಗುವಂತಹ ಒಂದು ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಆನ್ಸರ್ಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡ್ಬೋದು, ಜಾನ್ ಮೆಟ್ ಹೀಸ್ ಫ್ರೆಂಡ್ ಎ ಪಾರ್ಕ್ ಅಂತಿದೆ. ಇಲ್ಲಿ ಇನ್, ಆನ್, ಥ್ರೂ, ಫಾರ್ ಅಂತಿದೆ. ಇಲ್ಲಿ ಜಾನ್ ಆತನ ಸ್ನೇಹಿತನನ್ನು ಒಂದು ಪಾರ್ಕ್ನಲ್ಲಿ ಭೇಟಿಯಾದನು ಅಂತಿದೆ, ಹಾಗಾಗಿ ಇಲ್ಲಿ ಇನ್ ಬರುತ್ತದೆ. ಇಲ್ಲಿ ಎ ಆಪ್ಷನ್. ಐ ಲಾಸ್ಟ್ ಪೆನ್ ವಿಚ್ ಯು ಗೇವ್ ಮಿ ಎಸ್ಟರ್ಡೇ ಅಂತಿದೆ. ಇಲ್ಲಿ ನೋಡ್ಬೋದು ಎ ಪೆನ್ ಅಂತ ಆಗೋದಿಲ್ಲ, ಯಾಕೆಂದರೆ ಇಲ್ಲಿ ಏನು ಹೇಳಿದಾರೆ ಅಂದ್ರೆ ಅವರು, ನಾನು ಒಂದು ಪೆನ್ ಕಳ್ಕೊಂಡಿದ್ದೀನಿ, ಅದನ್ನು ನೀನು ನನಗೆ ಹಿಂದಿನ ದಿನ ಅಂದರೆ ನಿನ್ನೆ ದಿನ ಕೊಟ್ಟಿರುವಂತಹ ಒಂದು ಪೆನ್ನನ್ನು ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ದ ಬರುತ್ತದೆ. ಎಕ್ಸಾಕ್ಟ್ಲಿ ಒಂದು ಪೆನ್ನನ್ನು ಕಳ್ಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೀವು ಕೊಟ್ಟಂಥ ಪೆನ್ ಕಳೆದಿದ್ದೀನಿ ಅಂದಾಗ ಇಲ್ಲಿ ದ ಬರುತ್ತದೆ, ಇಲ್ಲಿ ಎ ಬರುವುದಿಲ್ಲ. ಸೊ ನೆಕ್ಸ್ಟ್, ದ ಅಪೋಸಿಟ್ ಆಫ್ ಎಲಿಜಿಬಲ್ ಈಸ್ ಅನ್ಎಲಿಜಿಬಲ್, ಇನ್ಎಲಿಜಿಬಲ್, ಇಮ್ಎಲಿಜಿಬಲ್, ಡಿಸ್ಎಲಿಜಿಬಲ್. ಇಲ್ಲಿ ಆಪ್ಷನ್ಸ್ಗಳು ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ಎಲಿಜಿಬಲ್ ಆಗುತ್ತದೆ. ಎನಿಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಡು ನಾಟ್ ಬಿಲೀವ್ ಇನ್ ಯುವರ್ ಸೆಲ್ಫ್, ಅದರ್ಸ್ ಬಿಲೀವ್ ಇನ್ ಯು, ಯು ಬಿಲೀವ್ ಇನ್ ಅದರ್ಸ್, ಯು ಬಿಲೀವ್ ಇನ್ ಯುವರ್ ಸೆಲ್ಫ್. ಇಲ್ಲಿ ನೋಡ್ಬೋದು, ಎನಿಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಕರೆಕ್ಟ್ ಕ್ವಶನ್ ವರ್ಡ್. ಬುಕ್ಸ್ ಆರ್ ದೀಸ್, ವೈ, ವೆನ್, ಹೂಸ್, ವೇರ್. ಇಲ್ಲಿ ಈ ಪುಸ್ತಕಗಳು ಯಾರವು ಅನ್ನುವಾಗ ಅಲ್ಲಿ ಹೂಸ್ ಬುಕ್ಸ್ ಆರ್ ದೀಸ್ ಆಗುತ್ತದೆ. ಸೊ ಸಿ ಆಪ್ಷನ್. ದ ಪ್ಲೂರಲ್ ಆಫ್ ಮೌಸ್, ಇಲ್ಲಿ ಇದರ ಬಹುವಚನ ರೂಪ ಮೈಸ್, ಮೌಸಸ್. ಇಲ್ಲಿ ಮೈಸ್ ಆಗುತ್ತದೆ. ಡೀಡ್ಸ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್, ದ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್ ಈಸ್. ಇಲ್ಲಿ ನೋಡ್ತಾ ಹೋಗ್ಬೋದು ಆಪ್ಷನ್ಸ್ಗಳು. Deeds speak louder than words. The meaning of the underlined word is laziness, action, loss, ಸ್ಪೀಚ್. ಇಲ್ಲಿ ಡೀಡ್ ಸ್ಪೀಕ್ ಲೌಡರ್ ದ್ಯಾನ್ ವರ್ಡ್ಸ್ ಅಂದರೆ ಇಲ್ಲಿ ಮಾತಿಗಿಂತ ಕೃತಿ ಮೇಲು ಅಂತ ಏನು ಹೇಳ್ತೀವಿ, ಹಾಗಾಗಿ ಇಲ್ಲಿ ಆ್ಯಕ್ಷನ್ ಆಗುತ್ತದೆ, ಬಿ ಆಪ್ಷನ್. ಬೀರ್ಬಲ್ ವಾಸ್ ಆನ್ ಇಂಟೆಲಿಜೆಂಟ್ ಮ್ಯಾನ್, ಐಡೆಂಟಿಫೈ ದ ಅಡ್ಜೆಕ್ಟಿವ್. ಬೀರ್ಬಲ್ ಮ್ಯಾನ್ ವಾಸ್ ಇಂಟೆಲಿಜೆಂಟ್. ಇಲ್ಲಿ ಇಂಟೆಲಿಜೆಂಟ್ ಎನ್ನುವಂತಹ ಒಂದು ಪದ ಇದೆಯಲ್ಲ, ಇದೊಂದು ಅಡ್ಜೆಕ್ಟಿವ್ ಆಗುತ್ತದೆ. ಸೊ ನಾಮ ವಿಶೇಷಣ. ಸೊ ಡಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು, ನೆಕ್ಸ್ಟು ದ ಕಾಂಟ್ರಾಕ್ಟೆಡ್ ಶಾರ್ಟ್ ಫಾರ್ಮ್ ಆಫ್ ಕುಡ್ ನಾಟ್ ಐಸ್. ಇಲ್ಲಿ ಆಪ್ಷನ್ಸ್ ಕುಡಂಟ್, ಕ್ಯಾಂಟ್, ಕುಡಂಟ್ ಹಾಗೂ ಕುಡ್ ನಾಟ್. ಇಲ್ಲಿ ಶಾರ್ಟ್ ಫಾರ್ಮ್ನ ನೋಡ್ತಾ ಹೋದಾಗ ಕುಡ್ ಮತ್ತು ನಾಟದು ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಕೂಡ. ಇಲ್ಲಿ ಎ ಆಪ್ಷನ್ ಇದೆಯಲ್ಲ, ಕುಡಂಟ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ರಾಮು ಇಸ್ ವೆರಿ ಜನರಿಯಸ್, he is poor but has thou when. ಇಲ್ಲಿ ನೋಡ್ಬೋದು, ರಾಮು ಇಸ್ ವೆರಿ ಜೀನಿಯಸ್ ಬಟ್ ಹಿ ಈಸ್ ಪುವರ್ ಆಗುತ್ತದೆ. ಸೊ ಇಲ್ಲಿ ಎ ಆಪ್ಷನ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ವರ್ಬ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಡಾಕ್ಟರ್ ಅಬ್ದುಲ್ ಕಲಾಂ ವರ್ಕ್ ಹಾರ್ಡ್ ಆ್ಯಸ್ ಎ ಸ್ಟೂಡೆಂಟ್. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ವಿದ್ಯಾರ್ಥಿ ಇದ್ದಾಗ ಹಾರ್ಡ್ ವರ್ಕ್ ಮಾಡ್ತಾಯಿದ್ರು. ಇಲ್ಲಿ ಹಾಗಾಗಿ ಇಲ್ಲಿ ವರ್ಕ್ಡ್ ಬರುತ್ತದೆ. ದಿಸ್ ಈಸ್ ದ ಫಾಸ್ಟ್ ಟೆನ್ಸ್ ಸೆಂಟೆನ್ಸಸ್ ಅಂತ ಅರ್ಥ ಆಗುತ್ತೆ. ಇದು ಭೂತಕಾಲದ ವಾಕ್ಯ. ನೀವು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ರೈಟ್ನೆಸ್ ಆ್ಯಡ್ಸ್ ಬ್ಯೂಟಿ ಟು ಒನ್ಸ್ ಕ್ಯಾರೆಕ್ಟರ್. ಚೂಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ದ ಗಿವನ್ ಸ್ಟೇಟ್ಮೆಂಟ್. ಇಲ್ಲಿ ನೋಡ್ತಾ ಹೋಗ್ಬೋದು ಆಪ್ಷನ್ಸ್ಗಳು. ಬ್ಯೂಟಿ ಬಿಲ್ಡ್ಸ್ ಕ್ಯಾರೆಕ್ಟರ್, ಕ್ಯಾರೆಕ್ಟರ್ ಡಿಸ್ಟ್ರಾಯ್ಸ್ ಬ್ಯೂಟಿ, ರೈಟಿನೆಸ್ ಸ್ಪಾಯಿಲ್ಸ್ ಕ್ಯಾರೆಕ್ಟರ್. ಇಲ್ಲಿ ನೋಡ್ಬೋದು, ರೈಟಿನೆಸ್ ಬಿಲ್ಡ್ಸ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅಂತಿದೆ. ಆಪ್ಷನ್ಸ್ಗಳು ನೋಡಿದಾಗ ಯಾವ್ದು ಆನ್ಸರ್ ಆಗುತ್ತೆ ನೋಡ್ಬೋದು ತಾವು ಕೂಡ. ಇಲ್ಲಿ ಆನ್ಸರ್ ನೋಡಿದಾಗ ಇಲ್ಲಿ ನೋಡ್ಬೋದು, 4ನೇ ಆಪ್ಷನ್ ಇದೆಯಲ್ಲ, ಇದು ಸರಿಯಾದ ಆನ್ಸರ್ ಆಗುತ್ತದೆ. ದ ಮೋಸ್ಟ್ ರೈಮಿಂಗ್ ವರ್ಡ್ ಫಾರ್ ಡ್ರಿಲ್ ಈಸ್. ಇಲ್ಲಿ ನೋಡ್ಬೋದು, ಮಿಲ್, ಗ್ರಿಲ್, ಬಿಲ್, ಸ್ಕಿಲ್. ಇಲ್ಲಿ ಗ್ರಿಲ್ ಅಂತಿದೆಯಲ್ಲ, ಇದು ಆಗುತ್ತದೆ. ನೆಕ್ಸ್ಟ್, ಕೈಂಡ್, ಮೆರ್ಸಿಫುಲ್, ಹೇಟ್ಫುಲ್, ಪಿಟಿಫುಲ್ ಅಂತಿದೆ. ಇಲ್ಲಿ ಐಡೆಂಟಿಫೈ ದ ಆಡ್ ಒನ್ ಔಟ್. ಇದರಲ್ಲಿ ಯಾವುದಾದ್ರೂ ಒಂದು ಗುಂಪಿಗೆ ಸೇರಿದಿರೋ ಪದ ಅಂತ ತೆಗಿಬೇಕಾಗುತ್ತೆ. ಇಲ್ಲಿ 3 ಆನ್ಸರ್ಗಳು ನೋಡ್ಬೋದು. ಮೆರ್ಸಿಫುಲ್, ಪಿಟಿಫುಲ್, ಕೈಂಡ್ ಇದೆಯಲ್ಲ, ಇವೆಲ್ಲವೂ ಕೂಡ ಒಂದೇ ಅರ್ಥವನ್ನು ಕೊಡ್ತವೆ. ಇಲ್ಲಿ ಹೇಟ್ಫುಲ್ ಅಂತಿದೆ ನೋಡಿ, ಇದನ್ನು ನಾವು ಇಲ್ಲಿ ಗುಂಪಿಗೆ ಸೇರಿದ ಪದ ಆಗುತ್ತೆ. ಸೊ ಹಾಗಾಗಿ ಡಿ ಆಪ್ಷನ್ ಆಗುತ್ತದೆ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ದ ಓಲ್ಡ್ ಮ್ಯಾನ್ ವಾಕ್ಸ್ ವೆರಿ ಸ್ಲೋಲಿ. ದ ಅಂಡರ್ಲೈನ್ ವರ್ಡ್ ಈಸ್ ಎ ಆ್ಯನ್. ಇಲ್ಲಿ ನೋಡ್ಬೋದು, ಆಡ್ವರ್ಬ್, ಅಡ್ಜೆಕ್ಟಿವ್, ವರ್ಬ್, ನೌನ್. ಇಲ್ಲಿ ಇದು ಕ್ರಿಯಾಪದವನ್ನು ವರ್ಣಿಸಿರುವುದರಿಂದಾಗಿ ಸೊ ಇದೊಂದು ಆಡ್ವರ್ಬ್ ಆಗುತ್ತದೆ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ YBATEU rearrange the above set of letters to get a meaningful word. ಇಲ್ಲಿ ನೋಡ್ಬೋದು, ಬ್ಯೂಟಿ ಅಂತಿದೆ. ಇಲ್ಲಿ ನೋಡ್ಬೋದು,
BEAUTY ಇದೆಯಲ್ಲ, ಇದು ಆನ್ಸರ್ ಆಗುತ್ತದೆ. ಇನ್ನು ನೆಕ್ಸ್ಟು ದ ಅಪೋಸಿಟ್ ಆಫ್ ಲವ್ ಈಸ್ ಅಡೋರ್, ವರ್ಷಿಪ್, ಹೇಟ್ ಹಾಗೂ ಡಿಲೈಟ್. ಹೇಟ್ ಆಗುತ್ತದೆ. ನೆಕ್ಸ್ಟು ದ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ರೈಸ್, ರೋಸ್, ರೈಸ್ಡ್, ರೇಸ್ಡ್, ರೋಸ್ಡ್. ರೈಸ್ಡ್ ಆಗುತ್ತದೆ. ನೆಕ್ಸ್ಟು ದ ಅಪೋಸಿಟ್ ಜೆಂಡರ್ ಆಫ್ ಜೆಂಟಲ್ಮೆನ್ ಈಸ್ ಗರ್ಲ್ಸ್, ಚಿಲ್ಡ್ರನ್, ಎಲ್ಡರ್ಸ್, ಲೇಡೀಸ್. ಜೆಂಟಲ್ಮೆನ್ ಆ್ಯಂಡ್ ಲೇಡೀಸ್ ಆಗುತ್ತದೆ. ಸೊ ಡಿ ಆಪ್ಷನ್. ಇಫ್ ಯು ಹ್ಯಾಡ್ ಲೆಟ್ ಮೀ ನೋ ಅರ್ಲಿಯರ್ ಐ ಹ್ಯಾವ್ ಬಿನ್ ಏಬಲ್ ಟು ಕಮ್. ಇಲ್ಲಿ ಆಪ್ಷನ್ಸ್ಗಳು ವಿಲ್, ವುಡ್, ಶಾಲ್, ಮಸ್ಟ್. ಇದು ನೋಡ್ಬೋದು ವುಡ್ ಆಗುತ್ತದೆ. ಈ ರೀತಿಯಾಗಿ ಇಲ್ಲಿ 20 ಪ್ರಶ್ನೆಗಳಿವೆ. ಇವುಗಳು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಉಪಯುಕ್ತವಾಗುತ್ತವೆ.